ಸೊ ನಮ್ಮ ಮಕ್ಕಳು ನಮ್ಮದೇ ಒಂದು ಕನ್ನಡ ಇಂಡಸ್ಟ್ರಿಗೆ ಬಂದು ಅವ್ರು ಬೆಳೆಯೋ ಒಂದು ಬೆಳವಣಿಗೆ ನೋಡೋದ್ರಲ್ಲಿ ನಮಗೊಂದು ಸಂಭ್ರಮ ಕಾಣುತ್ತೆ. ಅದು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಂತ ಅನ್ಸಲ್ಲ. ಅದು ನಮ್ಮ ಸೆಲೆಬ್ರಿಟಿ ಮಕ್ಕಳು ಬರ್ತಾ ಇದ್ದಾರೆ. ಐ ವಿಶ್ ನಮ್ಮ ಸೆಲೆಬ್ರಿಟಿ ಮಕ್ಕಳು ಅಲ್ಲದೆ ಕಾಮನ್ ಪೀಪಲ್ ಯಾರಿದ್ದಾರೆ ಅವರು ಸಹ ಇಂಡಸ್ಟ್ರಿಗೆ ಬರಲಿ. ಅಲ್ಲಿ ನಮಗೂ ಈಗ ನಾವು ಒಬ್ಬರೇ ಕೂತ್ ಕೇಳಿದಾಗ ನಮ್ಮದು ಒಬ್ಬರದೇ ಜಜ್ಮೆಂಟ್ ಆಗಿರುತ್ತೆ. ಒಂದು 4 ಜನ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಕೇಳಿದಾಗ, ಆಮೇಲೆ ಯಂಗ್ ಜನ್ರೇಷನ್ ನನ್ನ ಮಗಳು ಮತ್ತು ನನ್ನ ಮಗ ಅವರು ಡಿಫ್ರೆಂಟ್ ಥಾಟ್ಸ್ ಇರುತ್ತೆ ಯಾವ ರೀತಿ ಬರಬೇಕಂತೇಳಿ ನಂಗೆ ತುಂಬ ಸಹಾಯ ಆಗ್ತದೆ. ಆ್ಯಕ್ಚುಲಿ ಗಿಫ್ಟ್ ಹೇಳಬೇಕು ಸರ್, ಯಾಕಂದ್ರೆ ನೀವು ತುಂಬಾ ಗಿಫ್ಟ್ ಕೊಟ್ಟಿದ್ದೀರಾ ಮೇಡಮ್ಗೆ ಅಂತ ಗೊತ್ತು, ಬ್ಲಡ್ಡಲ್ಲೆಲ್ಲ ಬರ್ದೆಲ್ಲ ಕೊಟ್ಟಿದ್ದೀರಾ ಅಂತಾನು ಗೊತ್ತು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಇವತ್ತು ಪ್ರೇಮ್ ಅವರ ಹುಟ್ಟುಹಬ್ಬ, ಅದ್ರ ಜೊತೆಗೆ ಹೊಸ ಚಿತ್ರದ ಮುಹೂರ್ತ ಕೂಡ ನಡೀತಾ ಇದೆ. ಇದು 28ನೇ ಚಿತ್ರ ಅವ್ರದ್ದು. ಬಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಅವ್ರಿಗೆ ವಯಸ್ಸು 48 ಅಂತ. ಬಟ್ ಇಲ್ಲ, 25 ಥರ ಕಾಣಿಸ್ತಾ ಇದ್ರು. ಏನು ಇದ್ರ ಗುಟ್ಟು ಮತ್ತು ಚಿತ್ರದ ಬಗ್ಗೆ ಡೀಟೇಲ್ಸ್ ಅವ್ರ ಹತ್ರ ಮಾತಾಡೋಣ ಬನ್ನಿ ಸರ್. ಇದು 28ನೇ ಚಿತ್ರ, ನಿಮ್ಮ ವಯಸ್ಸು 48. ಬಟ್ ಅದು ಚಿತ್ರದ್ದು ಅಲ್ಲ, ವಯಸ್ಸದ್ದು ಅಲ್ಲ, ನಿಮ್ಗೆ ವಯಸ್ಸು 25 ಥರ ಕಾಣಿಸ್ತಿದೆ. ಏನಿದ್ರು ಸೀಕ್ರೆಟ್ ಅಂತ ಹೇಳಿ. ವರ್ಕೌಟು, ಡಯಟು ಇದೆಲ್ಲ ಹೇಳಬೇಡಿ, ಯಾರು ನಂಬಲ್ಲ ಅದನ್ನು. ನಿಜ ಏನಿದೆ ಅದನ್ನು ಹೇಳ್ತೀನಿ. ಕನ್ನಡಿಗರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ಅದೇ ನನ್ನ ಹೆಂಗಾಗಿರೋದಕ್ಕೆ ಸೀಕ್ರೆಟ್. ಸೊ ಎಲ್ಲರೂ ನಿಮ್ಮ ಪ್ರೀತಿನ ಆಶೀರ್ವಾದ ನಾವು ಒಂದು ಇಡೀ ನಮಗೆ ಜಾಸ್ತಿ ಕೊಟ್ಬಿಟ್ಟಿದ್ದೀರ. ಅದಕ್ಕೆ ನಾವು ಯಾವಾಗೂ ಹೆಂಗಂಡು ಎನರ್ಟಿಕ್ ಆಗಿರ್ತೀವಿ. ಇದನ್ನೆಲ್ಲ ಬಿಟ್ಟು ಹೇಳಬೇಕು ಅಂದರೆ ಸದಾಕಾಲ ಏನು ಬರಲಿ ಏನೋ ಹೋಗಲಿ ತುಂಬ ಖುಷಿಯಾಗಿರ್ತೀನಿ ಅಷ್ಟೇ. ಖುಷಿಯಾಗಿದ್ರೆ ಹೌದು ಹೌದು. ಸರ್, ಇದು ನಿಮ್ಮದು 28ನೇ ಚಿತ್ರ. ಇನ್ನು 2.2 ಇದು ಹೊಸ ಅಧ್ಯಾಯ ಅನ್ನೋ ಥರ ಇದೆ. ಸೊ ಏನಿದು ಹೊಸ ಅಧ್ಯಾಯ ಅಂತ? ಅಂದರೆ ನನ್ನ ಟೀಮ್ ಬಂದು ರೀಬ್ರ್ಯಾಂಡಿಂಗ್ ಸರ್, ಬೇರೆ ವಿಭಿನ್ನವಾದ ರೀತಿಯಲ್ಲಿ ನಾವು ನಿಮ್ಮನ್ನು ತೋರಿಸೋಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತ ಬಹಳ ಪ್ರೀತಿಯಿಂದ ಆ ಪಾತ್ರವನ್ನು ಮಾಡಿದ್ದಾರೆ. ಈ ಪ್ರೀತಿಯಿಂದ ಯಾವ ರೀತಿ ನನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ತೋರಿಸಿ, ನನ್ನ ಫುಲ್ ಸಪೋರ್ಟ್ ಇರುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಪಾತ್ರ ಪೋಷಣೆಯಲ್ಲಿ, ಸ್ಕ್ರಿಪ್ಟಲ್ಲಿ ಎಲ್ಲ ಒಂದು ವಿಭಿನ್ನತೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಅದನ್ನು ಒಂದು ರೀಬ್ರ್ಯಾಂಡಿಂಗ್ ಅಂತ ಅವ್ರು ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ನೀವು ಪೊಲೀಸ್ ಆಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರಿ. ಯಾಕೆ ಪೊಲೀಸ್ ಅಂದರೆ ಅದಕ್ಕೆ ಯಾವ ಥರ ತಯಾರಿ ಮಾಡ್ಕೊಂಡಿದ್ದೀರಾ, ಏನಿದೆ ಅದ್ರ ಕತೆ ಸ್ಟೋರಿಯಿಂದ? ಎಲ್ಲನೂ ಹೇಳ್ತೀನಮ್ಮ. ಈಗ ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಏನು ಮಾಡಿದ್ದೀವಿ, ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ರಿವೀಲ್ ಮಾಡ್ತೀವಿ ನಾವು. ಇನ್ನೊಂದು ಏನಂದರೆ, 1-2 ಫಿಲಮ್ ಮಾಡಿದ ತಕ್ಷಣ ಅನ್ಕೊಂತಾರೆ ನಾವು ದೊಡ್ಡ ಬ್ಯಾನರಲ್ಲಿ ಮಾಡಬೇಕು, ಹೊಸಬ್ರ ಹತ್ರ ಸ್ಟೋರಿ ಕೇಳೋದೆಲ್ಲ ತುಂಬ ಕಡಿಮೆ ಮಾಡಿಬಿಡ್ತಾರೆ. ಬಟ್ ನೀವು ಹೊಸಬ್ರಿಗೆ ಆದ್ಯತೆ ಜಾಸ್ತಿ ಕೊಡ್ತೀರಾ, ಅದು ಯಾಕೆ ಅಂತ? ಅಂದರೆ ಹೊಸಬರು ಹಳಬರು ಅಂತೇನಿಲ್ಲ, ಹೊಸಬರಲ್ಲಿ ಸ್ವಲ್ಪ ಹಸಿವು ಜಾಸ್ತಿ ಇರುತ್ತೆ ಅಂತ. ಏನೋ ಒಂದು ಹೊಸ ಥಾಟ್ಸ್ ಜೊತೆನಲ್ಲಿ ಬಂದಿರ್ತಾರೆ, ಬೇರೆ ರೀತಿ ಏನೋ ಒಂದು ವಿಭಿನ್ನವಾದ ಕತೆ ಮಾಡ್ಕೊಂಡ್ಬಂದಿರ್ತಾರೆ. ಸೊ ಎಲ್ಲ ಕಾರಣದಿಂದ ಹೊಸಬರು ಅಂದರೆ ಒಂದು ಸ್ವಲ್ಪ ಭಾಳ ಪ್ರೀತಿ ಜಾಸ್ತಿ ನಮಗೆ. ಇವಾಗ ಚಿತ್ರರಂಗದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಅಮೃತ ಅವ್ರು ಎಂಟ್ರಿ ಕೊಟ್ಟರು ಟಗರುಪಲ್ಲಿ ಚಿತ್ರದಿಂದ, ನಿಮ್ಮ ಮಗ ಅವ್ರನ್ನ ಗುರು ಶಿಷ್ಯ ಚಿತ್ರದಿಂದ ಕೊಟ್ಟರು. ಈಗ ದುನಿಯಾ ವಿಜಯ್ ಸರ್ ಮಗಳೂ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಏನು ಅನಿಸುತ್ತೆ ನಿಮಗೆ? ಇದು ನಾವು ಯಾವುದು ಕಾಂಪಿಟೇಷನ್ ಅಂತ ಅಂದ್ಕೊಳ್ಳೋಲ್ಲ, ಯಾಕಂದರೆ ಎಲ್ಲ ನಮ್ಮ ಮಕ್ಕಳು. ನಾವು ಸಣ್ಣ ವಯಸ್ಸಿಂದ ಅವಳು ಸಣ್ಣವಳಿದ್ದಾಗಿಂದ ನಾವು ನೋಡಿದ್ದೀವಿ. ಸೊ ಇವತ್ತು ಅವಳು ಇಂಡಸ್ಟ್ರಿಗೆ ಬಂದಿದ್ದಾಳೆ. ವಿಜಿನೂ ಸಾಕಷ್ಟು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದಿದ್ದಾನೆ. ಸೊ ನಮ್ಮ ಮಕ್ಕಳು ನಮ್ಮದೇ ಒಂದು ಕನ್ನಡ ಇಂಡಸ್ಟ್ರಿಗೆ ಬಂದು ಅವ್ರು ಬೆಳೆಯೋ ಒಂದು ಬೆಳವಣಿಗೆ ನೋಡೋದ್ರಲ್ಲಿ ನಮಗೊಂದು ಸಂಭ್ರಮ ಕಾಣುತ್ತೆ. ಅದು ನಮ್ಗೆ ಯಾವತ್ತೂ ಕಾಂಪಿಟೇಷನ್ ಅಂತ ಅನಿಸಲ್ಲ. ಆ್ಯಕ್ಚುಲಿ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಾಗಿ ಹೀರೋಯಿನ್ಗಳು ಬೇಕಾಗಿದ್ದಾರೆ, ಹೀರೋಗಳು ಬೇಕಾಗಿದ್ದಾರೆ. ಅದು ನಮ್ಮ ಸೆಲೆಬ್ರಿಟಿ ಮಕ್ಕಳು ಬರ್ತಾ ಇದ್ದಾರೆ. ಐ ವಿಶ್ ನಮ್ಮ ಸೆಲೆಬ್ರಿಟಿ ಮಕ್ಕಳು ಅಲ್ಲದೆ ಕಾಮನ್ ಪೀಪಲ್ ಯಾರಿದ್ದಾರೆ ಅವರು ಸಹ ಇಂಡಸ್ಟ್ರಿಗೆ ಬರಲಿ. ಕನ್ನಡ ಚಿತ್ರರಂಗ ಹೀರೋಯಿನ್ಗಳಿಂದ ಆಮೇಲೆ ತಂತ್ರಜ್ಞರಿಂದ ಎಲ್ಲರಿಂದ ಸಂಭ್ರಮವು ಯಾವಾಗ ತುಂಬಿ ತುಳುಕ್ತಾ ಇರಬೇಕು ಪ್ರತಿಭೆಗಳಿಂದ, ನಮ್ಮ ಆಸೆ ಅಷ್ಟೇ. ಇನ್ನೊಂದು ಏನಂದರೆ, ಬೇರೆಯವ್ರು ಬರೋದು ಓಕೆ. ಇವಾಗ ನಿಮ್ಮ ಕಾಂಪಿಟೇಷನ್ ಯಾವ್ದು ಅಂದರೆ, ನಿಮ್ಮ ಮನೆಯಲ್ಲೇ ನಿಮ್ಮ ಮಗಳು ಇದ್ದಾರೆ, ಮಗನೂ ಇದ್ದಾರೆ, ನೀವು ಇದ್ದೀರಾ ಅಂದರೆ ಕತೆಗಳು ಕೇಳೋದಿರ್ಬೋದು ಎಲ್ಲದು. ಇದನ್ನು ಯಾವ ಥರ ಕಾಂಪಿಟೇಷನ್ ಅನಿಸುತ್ತೆ, ಎಷ್ಟು ಟಫ್ ಅನಿಸುತ್ತೆ ನಿಮಗೆ? ನೀವು 3 ಜನನೂ ಕತೆ ಆಯ್ಕೆ ಮಾಡ್ಕೋಬೇಕು ಅಂತ ನಮಗೆ ಒಂಥರ ಕ್ಲಾರಿಟಿ ಸಿಗುತ್ತೆ. ಈಗ ನನ್ನ ಕತೆಗಳನ್ನ ನನ್ನ ಮಕ್ಕಳು ಕೇಳ್ತಾರೆ, ನನ್ನ ವೈಫ್ ಕೇಳ್ತಾರೆ. ಅವ್ರಿಗೆ ಏನು ಅನಿಸುತ್ತೆ ಅಂತ ಟು ಬಿ ಫ್ರ್ಯಾಂಕ್ ಆಗಿ ರಿವ್ಯೂಸ್ ಹೇಳ್ತಾರೆ. ಅಲ್ಲಿ ನಮಗೂ ಈಗ ನಾವು ಒಬ್ಬರೇ ಕೂತ್ ಕೇಳಿದಾಗ ನಮ್ಮದು ಒಬ್ಬರದೇ ಜಜ್ಮೆಂಟ್ ಆಗಿರುತ್ತೆ. ಒಂದು 4 ಜನ ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಕೂತ್ಕೊಂಡು ಕೇಳಿದಾಗ, ಆಮೇಲೆ ಯಂಗ್ ಜನ್ರೇಷನ್ ನನ್ನ ಮಗಳು ಮತ್ತು ನನ್ನ ಮಗ ಅವರು ಡಿಫ್ರೆಂಟ್ ಥಾಟ್ಸ್ ಇರುತ್ತೆ ಯಾವ ರೀತಿ ಬರಬೇಕಂತೇಳಿ ನಂಗೆ ತುಂಬ ಸಹಾಯ ಆಗ್ತಾಯಿದೆ ಆ್ಯಕ್ಚುಲಿ. ಆಮೇಲೆ ಅವ್ರಿಗೂ ಸಿನಿಮಾ ಅಂದರೆ ಏನು ಹೆಚ್ಚೆಚ್ಚಿಗೆ ಜಾಸ್ತಿ ಅರ್ಥ ಆಗ್ತಾಯಿದೆ. ಸೊ ಅರ್ಥ ಆಗಲಿ ಅನ್ನೋ ಪ್ರಾಸೆಸ್ಸು ನನ್ನ ಮನೆಯವ್ರನ್ನೆಲ್ಲ ಕೂರಿಸ್ಕೊಂಡು ಕತೆ ಕೇಳೋವಂಥದ್ದು. ಇವತ್ತು ನಿಮ್ಮ ಬರ್ಡೇ ಸರ್, ಯಾವ ಥರ ಸೆಲೆಬ್ರೇಷನ್ ಮಾಡ್ಕೋತಿದ್ದೀರಿ, ಯಾವ ಥರ ಸಂಭ್ರಮ ಇದೆ? ಸಿನಿಮಾ ಟೀಮಿಂದ ಏನು ಗಿಫ್ಟ್ ಬಂತು, ಫ್ಯಾಮಿಲಿಯಿಂದ ಏನು ಗಿಫ್ಟ್ ಬಂತು? ಸಂಭ್ರಮ ಅನ್ನೋದು ನನಗಿಂತ ಹೆಚ್ಚಾಗಿ ನನ್ನ ಅಭಿಮಾನಿಗಳು, ಕರ್ನಾಟಕದ ಜನತೆ, ಸಿನಿಮಾ ತಂಡ, ನನ್ನ ಸ್ನೇಹಿತರು, ಫ್ಯಾಮಿಲಿ ಎಲ್ಲರೂ ನನ್ನ ಬರ್ಡೇನ ಅವ್ರ ಬರ್ಡೇ ಅನ್ನೋ ರೀತಿಯಲ್ಲಿ ಸಂಭ್ರಮ ಮಾಡ್ತಾಯಿದ್ದಾರೆ. ಅದೆಲ್ಲದ್ರ ಬಗ್ಗೆ ನಂಗೆ ಸಂತೋಷ ಇದೆ. ನನ್ನ ಹೊಸ ಸಿನಿಮಾ ತಂಡ ಭಾಳ ಪ್ರೀತಿಯಿಂದ ಈ ಒಂದು ಮುಹೂರ್ತ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಯಾವಾಗಲೂ ನಿಮ್ಮ ಜೊತೆಲಿ ಇರ್ತೀನಿ. ಆ್ಯಂಡ್ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೇನೆ. ಬಟ್ ಗಿಫ್ಟ್ ಹೇಳಬೇಕು ಸರ್, ಯಾಕಂದರೆ ನೀವು ತುಂಬ ಗಿಫ್ಟ್ ಕೊಟ್ಟಿದ್ದೀರಾ ಮೇಡಮ್ಗೆ ಅಂತ ಗೊತ್ತು, ಬ್ಲಡ್ಡಲ್ಲೆಲ್ಲ ಬರ್ದೆಲ್ಲ ಕೊಟ್ಟಿದ್ದೀರಾ ಅಂತಲೂ ಗೊತ್ತು. ಬಟ್ ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಅವಳು ಕೊಟ್ಟಿರೋ ಗಿಫ್ಟು ನನ್ನ ಕ್ಯಾಮ್ರಾ ಮುಂದೆ ಹೇಳೋದಕ್ಕಾಗಲ್ಲ, ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸರ್, ಆಲ್ ದ ಬೆಸ್ಟ್. ಒನ್ ಸೆಕೆಂಡ್, ಹ್ಯಾಪಿ ಬರ್ಡೇ ಸರ್, ಒಳ್ಳೆಯದಾಗಲಿ. ಸೊ ಇದಾಗಿತ್ತು ಲವ್ಲಿ ಪ್ರೇಮ್ ಅವರ ಮಾತು. ಸೊ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.